ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಸೊ ನಿಮಗೂ ಏನಾದರೂ ಆರೋಗ್ಯದ ಸಮಸ್ಯೆ ಇದೆನಾ, ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳು ಅಂದರೆ ರಿಲೇಷನ್ಶಿಪ್ನ ಪ್ರಾಬ್ಲಮ್ಸ್ಗಳನ್ನು ನೀವು ಫೇಸ್ ಮಾಡ್ತಾ ಇದ್ದೀರಿ, ಅಥವಾ ಸಕ್ಸಸ್ ಆಗಬೇಕು ಅಂತ ಸಾಕಷ್ಟು ವರ್ಷಗಳಿಂದ ನೀವೇನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಿ, ಆದರೂ ನಿಮಗೆ ಅದು ಸಾಧ್ಯ ಆಗ್ತಾ ಇಲ್ಲ, ಅಥವಾ ನೀವು ಸ್ಪಿರಿಚುವಲಿ ಮುಂದೆ ಬರಬೇಕು, ಒಂದು ಹೆಜ್ಜೆ ಏನಾದರೂ ಒಂದಿಷ್ಟು ನಾನು ಮಾಡಬೇಕು, ನನ್ನ ಇನ್ನರ್ನಲ್ಲಿ ಏನಾದರೂ ಒಂದು ಪರಿವರ್ತನೆ ತಗೋಬೇಕು ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದೀರಾ, ಅಥವಾ ಸಾಮಾಜಿಕವಾಗಿ ನಾನು ಬೆಳಿಬೇಕಂತೇಳಿ ಯೋಚನೆ ಮಾಡ್ತಾ ಇದ್ದೀರಿ, ಇದೆಲ್ಲವೂ ಸಮೇತ ನೀವೇನಾದರೂ ಪ್ರಯತ್ನ ಮಾಡ್ತಾ ಇದ್ರೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿರುವಂಥ ಡ್ರಾಪ್ಸ್ಗಳು. ಹಾಗಾಗಿ ಯಾವುದೇ ಒಂದು ಸಮಸ್ಯೆ ಇದೆ ನೋಡ್ರಿ, ಆ ಸಮಸ್ಯೆ ನಮ್ಮಲ್ಲಿ ಒಂದೇ ದಿನಕ್ಕೆ ಬರೋದಕ್ಕೂ ಸಮಯ ತಗೊಂಡಿರುತ್ತೆ. ಅಲ್ಲಿ ಏನೋ ಇನ್ನರ್ನಲ್ಲೇ ಒಂದಿಷ್ಟು ನೆಗೆಟಿವಿಟಿ ಬರ್ತಾ 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 ಒಂದೇ ಸಲಕ್ಕೆ ಔಟರ್ನಲ್ಲಿ ನಮ್ಗೆ ಕಾಣುತ್ತೆ. ಸೊ ಹಾಗಾಗಿ ಯಾವಾಗ ಸಮಸ್ಯೆ ಬರೋದಕ್ಕೂ ಒಂದಿಷ್ಟು ಸಮಯ ತಗೊಳುತ್ತೆ ಅಂದ್ರೆ ಪರಿಹಾರಕ್ಕೂ ಸಮೇತ ಸಮಯ ಬೇಕೇ ಬೇಕಾಗುತ್ತೆ. ಹಾಗಾಗಿ ಒಂದೊಂದೇ ಡ್ರಾಪ್ಗಳನ್ನು ತಗೊಂಡು ಈ ಪ್ರಕೃತಿ ಯಾವ ರೀತಿ ತನ್ನನ್ನು ತಾನು ಬ್ಯಾಲೆನ್ಸ್ ಮಾಡ್ತಾ ಇದೆ, ಅದೇ ರೀತಿ ಒಂದೊಂದೇ ಸಕಾರಾತ್ಮಕ ಚಿಂತನೆಗಳನ್ನು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಳ್ಳೋದನ್ನು ಕಲಿಬೇಕು. ಫಸ್ಟ್ ಒಂದೇ ಸಲಕ್ಕೆ ಏನೂ ಆಗೋದಿಲ್ಲ. ನಾವು ಭಾಳಷ್ಟು ಸಲ ಏನು ಮಾಡ್ತೀವಿ ಅಂದ್ರೆ ಮೆಡಿಟೇಷನ್ ಮಾಡೋದ್ರಿಂದ ನನ್ನ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಅಂತ ಅಂದ್ಕೊಂಡು 4 ದಿವಸ 5 ದಿವಸ ಬೆಳಗಿನಿಂದ ಸಂಜೆ ತನಕ ಮೆಡಿಟೇಷನ್ ಮಾಡೋದು ಆನಂತರ ಮತ್ತೆ 4ನೇ ದಿವಸ ಯೋಚನೆ ಮಾಡ್ತೀವಿ, 4 ದಿವಸಲಿ ನಾನು ಏನೋ ಮಾಡೀನಿ, ಏನೇನೂ ಆಗಲಿಲ್ಲ. ಹಂಗೆ ಆಗೋದೇ ಇಲ್ಲ, ಸಾಧ್ಯ ಇಲ್ಲ. ಯಾವಾಗಲೂ ಹೇಳ್ತೀನಿ ನೋಡ್ರಿ, ನೆನ್ಪಿಟ್ರಿ, ಯಾವ ರೀತಿ ಒಂದು ಮರ ಇರುತ್ತೆ, ಮರದ ಬೇರಿನೊಳಗೆ ಮೊದಲ ಕೆಲಸ ಆಗುತ್ತೆ. ಅಂದ್ರೆ ಬೇರು ಗಟ್ಟಿ ಆಗೋದಕ್ಕೆ, ಬೇರಿನಲ್ಲಿ ಎನರ್ಜಿ ಬರೋದಕ್ಕೆ ಸಮಯ ತೆಗೆದುಕೊಳ್ಳುತ್ತೆ. ಸೇಮ್ ಅದೇ ರೀತಿ ನಮ್ಮ ಪ್ರಯತ್ನ ಇರುತ್ತೆ ನೋಡ್ರಿ, ನಿರಂತರವಾಗಿ ಡ್ರಾಪ್ ಹನಿಯಾಗಿ ಮಾಡುವಂಥ ಪ್ರಯತ್ನ, ಸಕಾರಾತ್ಮಕ ವಿಚಾರ, ಅದು ಧ್ಯಾನದ ಸ್ಥಿತಿ ಇರ್ಬೋದು, ಅಥವಾ ಸಕ್ಸಸ್ಗೆ ಬೇಕಾಗುವಂತಹ ಕಾರ್ಯ ಇರ್ಬೋದು, ಒಂದೊಂದೇ ಮಾಡ್ತಾ ಹೋದಾಗ ನಮ್ಮ ಒಳಗಿನ ಇನ್ನರ್ ಅಂದ್ರೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಯಾವಾಗ ಗಟ್ಟಿ ಆಗುತ್ತೆ ಅವಾಗ ಅದು ಔಟರ್ನಲ್ಲಿ ರಿಸಲ್ಟ್ ಕೊಡೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ನೀವು ಹೆಲ್ದಿಯಾಗಿರ್ಬೇಕು ಅಂದ್ರೆ ಅದು ಒಂದು ದಿನದ ಮೆಡಿಟೇಷನ್ಲಿಂದ ಸಾಧ್ಯ ಇಲ್ಲ. ಮಿನಿಮಮ್ ನೀವು 21 ಡೇಸ್ ಅಂತೂ 100% ಮಾಡಲೇಬೇಕು. ಅದಾದಮೇಲೆ ನೀವು ವೆಲ್ದಿ ಆಗಿರಬೇಕು. ವೆಲ್ದಿ ಅಂದ್ರೆ ನನಗೆ ಹಣ, ಸಂಪತ್ತು, ಆಸ್ತಿ ಪಾಸ್ತಿ ಎಲ್ಲವೂ ನನಗೆ ಬೇಕು ಅಂದ್ರೆ ನೀವು ಮಿನಿಮಮ್ ಏನಿಲ್ಲ ಅಂದ್ರೆ 3 ವರ್ಷ 1000 ಡೇಸ್ ನೀವು ಅಲ್ಲಿ ವರ್ಕ್ ಮಾಡಲೇಬೇಕು. ಸಾಕಷ್ಟು ಸಲ ನಾವು ಯೋಚನೆ ಮಾಡ್ತೀವಿ ಏನು ಅಂದ್ರೆ ಸ್ಮಾರ್ಟ್ ವರ್ಕ್ ಮಾಡೋದ್ರಿಂದ ನಾವು ಹಣ ಗಳಿಸ್ಬೋದು. ಹಂಗಿಲ್ಲ, ಹಾರ್ಡ್ ವರ್ಕ್ ಮಾಡಿನೇ ನಮಗೆ ಸ್ಮಾರ್ಟ್ ವರ್ಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀವು ವೆಲ್ದಿ ಆಗಬೇಕು, ವೆಲ್ತ್ ಕ್ರಿಯೇಟ್ ಮಾಡಬೇಕಂದ್ರೆ ನೀವು ಈಗ ಸದ್ಯಕ್ಕೆ ಯೋಚನೆ ಮಾಡಬೇಕು, ಯಾವ ಫೀಲ್ಡಲ್ಲಿ ನನಗೆ ಇಂಟ್ರೆಸ್ಟ್ ಇದೆ, ಅಂದರೆ ಯಾವುದರಲ್ಲಿ ನನಗೆ ಆಸಕ್ತಿ ಇದೆ. ನಿಮಗೆ ಆಸಕ್ತಿ ಇರುವಂಥ ಮತ್ತಷ್ಟೇ ನಿಮಗೆ ಪೇಷನ್ಸ್ ಇರುವಂಥ ಒಂದು ಕ್ಷೇತ್ರವನ್ನು ನೀವು ಆಯ್ಕೆ ಮಾಡಿಕೊಂಡು ಶೂನ್ಯದಿಂದ, ನಿಮ್ಗೆ ಯಾರು ಇಲ್ಲ ನಿಮ್ಮ ಜೊತೆಗೆ, ನೀವು ಒಬ್ಬರೇ ಇದ್ರಿ, ಒಂಟಿಯಾಗಿ ಶೂನ್ಯದಿಂದ ನಿಧಾನಕ್ಕೆ ನೀವು ಶುರು ಮಾಡಿದಾಗ 1000 ದಿನಗಳು ಯಾವಾಗ ನೀವು ಅದ್ರ ಜೊತೆ ಕನೆಕ್ಟ್ ಆಗಿರ್ತೀರಿ ಅವಾಗ ನೀವು ವೆಲ್ದಿ ಆಗೋದಕ್ಕೆ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಹಾಗಾಗಿ ವೆಲ್ತ್ನ ಬೇರ್ಗಳಿಗೆ 3 ವರ್ಷ ನೀರಿನ ಅವಶ್ಯಕತೆ ಇದೆ, ಸಕಾರಾತ್ಮಕ ಚಿಂತನೆ ಅವಶ್ಯಕತೆ ಇದೆ. ಜೊತೆಗೆ ವೆಲ್ತ್ ಕ್ರಿಯೇಟ್ ಅನ್ನುವಂಥದ್ದು ಇದೆ ನೋಡ್ರಿ, ಅದು ಒಂದು ಕೋಚ್ನ ಮಾರ್ಗದರ್ಶನದಲ್ಲಿ ಬಹಳ ಈಸಿಯಾಗಿ ನೀವು ಅದನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಸಾಕಷ್ಟು ಸಲ ನಿಮಗೆಲ್ಲ ಗೊತ್ತಿರ್ಬೋದು, ನಮಗೆ ಎಲ್ಲ ಎಜುಕೇಷನ್ ನಮ್ಗೆ ಸಿಕ್ಕಿದೆ, ಪ್ರತಿಯೊಂದನ್ನು ನಾವು ಪಡ್ಕೊಂಡಿವಿ. ಆದರೆ ಶ್ರೀಮಂತ ಹೆಂಗಾಗಬೇಕು ಅನ್ನುವಂಥ ಎಜುಕೇಷನ್ ಇದೆ ನೋಡ್ರಿ, ನಾವು ಪಡೀಲೇ ಇಲ್ಲ. ರೀಸನ್ ಅದಕ್ಕೆ ಸಾಕಷ್ಟು ಇರ್ಬೋದು, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದು ಬೇಡ. ಆದರೆ ನೀವೇನಾದರೂ ವೆಲ್ತಿ ಆಗಬೇಕು ಅಂದರೂ ಸಮೇತ 1000 ದಿನಗಳು ನಿಮ್ಮ ಸಲುವಾಗಿ ನೀವು ಕೊಡಬೇಕು. ಅದಾದಮೇಲೆ ಯಾವಾಗ ನಾವು ಫ್ಯಾಮಿಲಿಗೆ ಬಂದಿರ್ತೀವಿ, ರಿಲೇಷನ್ಶಿಪ್ಪಿಗೆ ಬಂದಿರ್ತೀವಿ, ಭಾಳಷ್ಟು ಸಲ ಯೋಚನೆ ಮಾಡ್ತೀವಿ, ಒಂದು ಮನೆ ಇದೆ, ಮಕ್ಕಳಿದ್ದಾರೆ, ವ್ಯವಸ್ಥೆ ಇದೆ, ಸಂಜೆ ಬೆಳಗ್ಗೆ ಹೋಗೋದು, ಇಷ್ಟೇ ಜೀವನ ಅಲ್ಲ, ಇದೇ ಫ್ಯಾಮಿಲಿ ಅಲ್ಲ, ಇದೇ ರಿಲೇಷನ್ಶಿಪ್ ಅಲ್ಲ. ಒಳಗೆ ಕರುಣೆ, ಕಾಳಜಿ, ನನ್ನತನ, ಕಷ್ಟ ಸುಖಗಳಿಗೆ ಭಾಗವಹಿಸುವಂತಹ ಅಥವಾ ಅದನ್ನು ಹಂಚಿಕೊಳ್ಳುವಂಥ ಸಾಮರ್ಥ್ಯ ಯಾರ ಹತ್ರ ಇದೆ ನೋಡ್ರಿ, ಅವ್ರ ರಿಲೇಷನ್ಶಿಪ್ ಬೆಸ್ಟ್ ಇದೆ. ಹಾಗಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ ನಗರಗಳಲ್ಲಿ ಬಹಳ ದೊಡ್ಡ ಸಮಸ್ಯೆ ಏನು ಅಂದ್ರೆ ಈಕ್ವಾಲಿಟಿ ಅಂತೀವಿ. ಅಂದ್ರೆ ನಾವಿಬ್ಬರು ಸಮಾನ ಇದ್ದೀವಿ, ನಾನು ಸಮಾನವಾಗಿಯೇ ದುಡಿತಾ ಇದ್ದೀನಿ, ನನಗೆ ಸಮಾನವಾದ ಸ್ಯಾಲ್ರಿನೇ ಇದೆ, ಹಾಗಾಗಿ ನಾನು ಬಗ್ಗೋದಿಲ್ಲ, ಹಂಗಾಗೋದಿಲ್ಲ. ಯಾವಾಗಲೂ ರಿಲೇಷನ್ಶಿಪ್ನಲ್ಲಿ ಎಷ್ಟು ನಾವು ಬಾಗ್ತೀವಿ, ಎಷ್ಟು ಸಹಿಸಿಕೊಳ್ತೀವಿ, ಎಷ್ಟು ಎದುರಿನವರನ್ನು ಗೌರವಿಸ್ತೀವಿ ನೋಡ್ರಿ, ಅಷ್ಟು ನಮ್ಮ ರಿಲೇಷನ್ಶಿಪ್ ಬಾಂಡಿಂಗ್ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ರಿಲೇಷನ್ಶಿಪ್ ಅನ್ನುವಂಥದ್ದು ಕಲಿಯೋದ್ರಿಂದ ಬರೋದಿಲ್ಲ, ಮಾಡೋದ್ರಿಂದ ಬರುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ
ಎದುರಿನ ವ್ಯಕ್ತಿಯನ್ನ ಯಾವಾಗ ಕ್ಷಮಿಸೋದಕ್ಕೆ ಶುರು ಮಾಡ್ತೀರಿ, ಅವರನ್ನ ಒಪ್ಪಿಕೊಳ್ಳೋದಕ್ಕೆ ಶುರು ಮಾಡ್ತೀರಿ, ಅವರನ್ನ ಅಪ್ಪಿಕೊಳ್ಳೋದಕ್ಕೆ ಶುರು ಮಾಡ್ತೀರಿ, ಅವರನ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀರಿ ನೋಡ್ರಿ, ಅದೇ ದಿವಸ ನಿಮ್ಮ ರಿಲೇಶನ್ಶಿಪ್ ಇರುತ್ತೆ ನೋಡ್ರಿ, ಅದು ಆಟೋಮೆಟಿಕ್ ಏನಾಗುತ್ತೆ ಅಂದ್ರೆ ಬ್ಯಾಲೆನ್ಸ್ ಆಗೋದಕ್ಕೆ ಶುರು ಆಗುತ್ತೆ. ಅದೇ ರೀತಿ ನಾವು ನೆಕ್ಸ್ಟ್ ಏನಾದರೂ ನೋಡಿದ್ರೆ ಸಕ್ಸಸ್ ಆಗ್ಬೇಕಂತ ಯೋಚನೆ ಮಾಡ್ತೀವಿ. ಯಾವುದೋ ಒಂದು ಕ್ಷೇತ್ರದಲ್ಲಿ ನನಗೆ ಸಕ್ಸಸ್ ಆಗಬೇಕಾಗಿದೆ, ರಾತ್ರೋರಾತ್ರಿ ಯಾರು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಿಮ್ಮ ಎದುರಿಗೆ ಅಂಥ ಉದಾಹರಣೆಗಳು ಇರ್ಬೋದು, ರಾತ್ರೋರಾತ್ರಿ ಅವರು ಸಕ್ಸಸ್ ಆದರು, ಇವತ್ತಿನ ತನಕ ಯಾರಿಗೆ ಗೊತ್ತೇ ಇರಲಿಲ್ಲ. ಅದೇ ರೀತಿ ಇವತ್ತು ನೋಡಿದ್ರೆ ಬಹಳ ದೊಡ್ಡ ವ್ಯಕ್ತಿಯಾಗಿ ಹಾಗೆ ಇರೋದಿಲ್ಲ. ಅವರು ಮಿನಿಮಮ್ 5 ವರ್ಷ ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಕತ್ತಲೆಯೊಳಗೆ ಅವ್ರು ಮಾಡಿರುವಂಥ ಸಂಘರ್ಷ, ಕತ್ತಲೆ ಅಂದ್ರೆ ಅಷ್ಟು ಸಂಘರ್ಷ ಮಾಡಿರ್ತಾರೆ, ಯಾರಿಗೂ ಗೊತ್ತಿರೋದಿಲ್ಲ, ಅಷ್ಟು ಒಳಗೊಳಗೆ ಕಾರ್ಯವನ್ನ ಮಾಡ್ತಾ ಇರ್ತಾರೆ. ಸಾಕಷ್ಟು ಬೆಳಗಿನಿಂದ ಸಂಜೆ ತನಕ ದುಡಿತಾ ಇರ್ತಾರೆ, ಮತ್ತೆ ಮೌನವಾಗಿರ್ತಾರೆ, ಯಾರಿಗೂ ಹೇಳೋದಿಲ್ಲ. ಒಂದು ದಿವಸ ಅದು ರಿಸಲ್ಟ್ ಬಹಳ ದೊಡ್ಡದಾಗಿ ಬರುತ್ತೆ. ಅದಕ್ಕೆ ಬಂಬು ಹೇಳ್ತೀವಿ, ಬಿದಿರು ಏನ್ ಮಾಡುತ್ತೆ, 3 ವರ್ಷ ನಿರಂತರವಾಗಿ ನೆಲದ ಕೆಳಗೆ ಬೆಳೀತಾ ಇರುತ್ತೆ. ಯಾವಾಗ ಅದು ನಿಧಾನಕ್ಕೆ ಒಂದೇ ಸಲಕ್ಕೆ ಹೊರಗೆ ಬರುತ್ತೆ ನೋಡ್ರಿ, ಅವಾಗ ಆಕಾಶದ ತುದಿಗೆ ನಾವು ಬಿದಿರನ್ನ ನೋಡ್ತೀವಿ. ಹಾಗೆ ಸಕ್ಸಸ್ ಅನ್ನುವಂಥದ್ದು ನೆಲದ ಆಳವಾಗಿ ನೀವೆಷ್ಟು ಕಾರ್ಯವನ್ನ ಮಾಡ್ತೀರಿ ಅಷ್ಟು ಬೇಗ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಪ್ರತಿಯೊಂದು ನೆನ್ಪಿಡ್ರಿ. ಅದೇ ರೀತಿ ಸ್ಪಿರಿಚುವಲ್ಗೆ ಬಂದಾಗ ಆಧ್ಯಾತ್ಮಿಕ ಸಾಧನೆಯನ್ನ ನೀವು ಮಾಡಬೇಕಾಗಿದೆ ಅಂದ್ರೆ, ಇವತ್ತು ನೀವು ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಇದ್ದೀರಿ, ನಾಳೆ ಸಕ್ಸಸ್ ಆಗಿದ್ರಿ ಅಥವಾ ದೇವರು ನಿಮಗೆ ಪ್ರಕಟ ಆಗಿದ್ದಾನೆ, ಹಂಗಾಗೋದಿಲ್ಲ. ಮಿನಿಮಮ್ ಅದರ ಆಳದ ಅನುಭವಕ್ಕೆ ನೀವು ಬರ್ಬೇಕಂದ್ರ 41 ಡೇಸ್ನ ನಿರಂತರವಾದ ಪ್ರಯತ್ನದ ಅಗತ್ಯ ಇದೆ. 41 ದಿನ ನೀವು ಧ್ಯಾನ ಮಾಡ್ರಿ, ಆವಾಗ ನಿಮ್ಗೆ ಅದರಲ್ಲಿ ರಿಸಲ್ಟ್ ಬರೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಸಾಕಷ್ಟು ಸಲ ನಮ್ಮ ಹತ್ರ ಬರ್ತಾರೆ, 3 ದಿವಸದ ರೇಖಿ ಲೆವೆಲ್ 1 ಅಲ್ಲಿ ಬರ್ತಾರೆ. ಆಮೇಲೆ 4ನೇ ದಿನಕ್ಕೆ ಹೇಳ್ತಾರ, ಮೇಡಮ್ ನನಗೆ BP ಇತ್ತು ಕಡಿಮೆ ಆಗಲಿಲ್ಲ, ಶುಗರ್ ಇತ್ತು ಕಡಿಮೆ ಆಗಲಿಲ್ಲ. ಹಂಗಾಗೋದಿಲ್ಲ. ಮಿನಿಮಮ್ 41 ಡೇಸ್ ನೀವು ನಿಮ್ಮ ಮೇಲೆ ಕೆಲಸವನ್ನ ಮಾಡೋದಿದೆ. ಹಾಗಾಗಿ ಸ್ಪಿರಿಚುವಲಿ ನೀವು ಕನೆಕ್ಟ್ ಆಗಬೇಕು, ಪರಾತ್ಪರ ಶಕ್ತಿಯನ್ನ ನೀವು ಅರ್ಥ ಮಾಡ್ಕೊಳ್ಬೇಕು, ಅಥವಾ ಅದು ಶಕ್ತಿನೇ ನಮ್ಮ ಜೊತೆಗೆ ಜೋಡಿಸ್ಕೊಳ್ಳೋದಕ್ಕೂ ಅದು ರೆಡಿ ಆಗಬೇಕು ಅಂದಾಗ ಮಾತ್ರ ಅವರಿಗೆ ರೇಖಿ ಒಲಿಯೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಆಧ್ಯಾತ್ಮಿಕವಾದ ಉನ್ನತಿಗಾಗಿ ನೀವು 41 ದಿನಗಳ ಕಾಲ ಪ್ರಯತ್ನ ಮಾಡಲೇಬೇಕಾಗುತ್ತೆ. ಹಾಗಾಗಿ ಅದೇ ರೀತಿ ಸೋಷಲ್ ಆಗಿ ಸಾಮಾಜಿಕವಾಗಿ ನೀವು ಬೆಳಿಬೇಕು, ಸಮಾಜ ನಿಮ್ಮನ್ನು ಗುರುತಿಸ್ಬೇಕಂದ್ರೆ ನೀವು ಬೇಕಾದ್ರೆ ನೋಡ್ರಿ, ಇವತ್ತು ಯಾರ್ಯಾರು ದೊಡ್ಡ ದೊಡ್ಡ ಲೀಡರ್ಸ್, ಪಾಲಿಟಿಕ್ಸ್ ಲೀಡರ್ಸ್ ಇರ್ಬೋದು, ಮತ್ತೊಂದು ಸಾಮಾಜಿಕ ಸೇವಕರು, ಅವರು ಮಿನಿಮಮ್ 10 ವರ್ಷ ಒಂದೇ ಕ್ಷೇತ್ರದಲ್ಲಿ ದುಡಿದಿದ್ದಾರೆ. ಅದೆಷ್ಟೋ ಸೋತು ನೆಲ ಕಚ್ಚಿದ ಮೇಲೂ ಮತ್ತೆ ಅಲ್ಲಿಂದ ಎದ್ದು ನಿಂತು ಮತ್ತೆ ವರ್ಕ್ ಅನ್ನ ಮಾಡಿ ಇವತ್ತು ಬಹಳಷ್ಟು ಫೇಮಸ್ ಆಗಿರುವಂಥದ್ದನ್ನ ನಾವು ನೋಡ್ತೀವಿ. ಹಾಗಾಗಿ ಸಾಮಾಜಿಕವಾಗಿ ನೀವು ಬೆಳಿಬೇಕಂದ್ರೆ ಮಿನಿಮಮ್ 10 ವರ್ಷಗಳ ಕಾಲ ನಿರಂತರವಾದ ಪ್ರಯತ್ನವಾದಿಗಳು ನೀವು ಆಗಿರ್ಬೇಕು, ಜೊತೆಗೆ ನಿಸ್ವಾರ್ಥಿಯಾಗಿರ್ಬೇಕು. ಸಮಾಜ 2 ಕಣ್ಣಲ್ಲ, ಸಾವಿರಾರು ಕಣ್ಣುಗಳಿಂದ ನಮ್ಮನ್ನ ನೋಡ್ತಾ ಇರುತ್ತೆ. ಯಾವ ವ್ಯಕ್ತಿ ಸ್ವಾರ್ಥವನ್ನ ತುಂಬಿಕೊಂಡು ಸಮಾಜದಲ್ಲಿ ಸೇವೆ ಮಾಡ್ತೀನಿ ಅಂತ ಹೇಳಿ ನಿಂತ ನೋಡ್ರಿ, ಅವನು ಯಾವತ್ತೂ ಸಕ್ಸಸ್ ಆಗೋದಿಲ್ಲ. ಇಲ್ಲಿ ನಿಸ್ವಾರ್ಥ ಭಾವ, ಈ ಜಗತ್ತು ನಂದೇ ಇದೆ, ಈ ಜಗತ್ತಿಗೆ ನಾನು ಏನಾದರೂ ಕೊಡಬೇಕು ಅನ್ನುವಂಥ ಭಾವದಿಂದ 10 ವರ್ಷಗಳ ಕಾಲ ನೀವು ಯಾರು ಸೇವೆಯನ್ನ ಕೊಡ್ತೀರಿ, ಸಮಾಜ ನಿಮಗೆ 100% ಗುರುತಿಸುತ್ತೆ. ಹಾಗಾಗಿ ಪ್ರತಿಯೊಂದು ಸಕ್ಸಸ್ ಇದೆ ನೋಡ್ರಿ, ಅದಕ್ಕೆ ಒಂದು ಟೈಮ್ ಡ್ಯೂರೇಷನ್ ಇದೆ. ಇದಿಷ್ಟೇ ಅಂತಿಲ್ಲ. ಭಾಳ ಸಲ ನಾವು ಅನ್ಕೊಂಡಿವಿ 21 ದಿನ ಮಾಡಿದ್ರೆ, 21 ದಿನಗಳಲ್ಲಿ ನಿಮ್ಗೊಂದು ಹ್ಯಾಬಿಟ್ ಕ್ರಿಯೇಟ್ ಆಗುತ್ತೆ, ಒಂದು ಹವ್ಯಾಸ ಬರುತ್ತೆ ನಿಮ್ಮ ಹತ್ರ. ಎಸ್, ನಾನು ಇದು ಮಾಡಬೇಕು. ಯಾವಾಗ ಅದು ಹವ್ಯಾಸ ಆಗುತ್ತೆ, ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಇಂತಿಷ್ಟು ದಿನಗಳು ನಮಗೆ ಬೇಕೇ ಬೇಕಾಗುತ್ತೆ. ಹಾಗಾಗಿ ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಳ್ಬೇಕು. ಯಾವ ಕ್ಷೇತ್ರದಲ್ಲಿ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ದೀರಿ, ಅಲ್ಲಿ ಇಷ್ಟು ದಿನಗಳು, ಇಷ್ಟು ವರ್ಷಗಳು, ಇಷ್ಟು ತಿಂಗಳುಗಳು ನೀವು ಕೊಡ್ತಾ ಇದ್ದೀರಿ ಅನ್ನೋ ಯೋಚನೆ ಮಾಡ್ರಿ. ಹಾಗಾಗಿ ಹೆಲ್ದಿ ಆಗಿರ್ಬೇಕು ಅಂದ್ರೂ ಅದಕ್ಕೆ ಅಷ್ಟು ಸಮಯ ಬೇಕು, ವೆಲ್ತ್ಗೂ ಬೇಕು, ಹ್ಯಾಪಿನೆಸ್ಗೂ ಬೇಕು, ಮೆಂಟಲ್ ಪೀಸ್ಗೂ ಬೇಕು, ಸ್ಪಿರಿಚುವಲಿ ನೀವು ಕನೆಕ್ಟ್ ಆಗೋದಕ್ಕೂ ಬೇಕು, ಸೋಷಲ್ ಆಗಿ ಬೆಳೆಯೋದಕ್ಕೂ ಸಮಯ ತಗೊಳುತ್ತೆ. ಹಾಗಾಗಿ ಸಮಯ ಎಲ್ಲದಕ್ಕಿಂತ ದೊಡ್ಡ ಗುರು. ಅದೇ ರೀತಿ ಒಂದು ಗುಡ್ ನ್ಯೂಸ್ ಏನು ಅಂದ್ರೆ, ಈ ಸಲ ಮತ್ತೆ ಪುನಃ ನಾವು 3 ದಿನಗಳ ರೇಖಿ ಉಚಿತವಾದ ಕೋರ್ಸನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ. ಯಾರಿಗಾದರೂ ಆಸಕ್ತಿ ಇದೆ ಅಂದರೆ ನೀವು ಈ ನಂಬರ್ಸ್ಗೆ ಕರೆ ಮಾಡಿದರೆ ನಮ್ಮ ಟೀಮ್ ನಿಮಗೆ ಸಪೋರ್ಟ್ ಮಾಡುತ್ತೆ ಅಂತೇಳಿ ಹೇಳ್ತಾ, ಸಕ್ಸಸ್ನ ಎಲ್ಲ ಸ್ಟೆಪ್ಸ್ಗಳನ್ನು ಒಂದು ವಿಡಿಯೋದಲ್ಲಿ ನನಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ, ಆದರೂ ನಾನು ಪ್ರಯತ್ನವನ್ನು ಮಾಡಿದ್ದೀನಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದ.